ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಚಿಕನ್ ಫ್ರೈ. ಬೇಕಾದ ಸಾಮಗ್ರಿಗಳು: ತೊಳೆದಿರುವಂತಹ 1 kg ಚಿಕನ್, ಧನಿಯಾ ಪುಡಿ, ಹುರುಗಡಲೆ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ, ಶುಂಠಿ, ಮೆಣಸು, ಟೊಮೊಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ. ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ರಿಂದ 3 ಚಮಚ ಎಣ್ಣೆ, ಸ್ವಲ್ಪ ತೆಂಗಿನಕಾಯಿ, ಅರ್ಧ ಈರುಳ್ಳಿ, 1 ಇಂಚು ಶುಂಠಿ, 7 ಹಸಿರು ಮೆಣಸಿನಕಾಯಿ, 1 ಟೊಮೊಟೊ, 1 ಇಂಚು ಚಕ್ಕೆ, 2 ಲವಂಗ, 15 ರಿಂದ 20 ಎಸಳು ಬೆಳ್ಳುಳ್ಳಿ, 1/4 ಚಮಚ ಮೆಣಸು. ಚೆನ್ನಾಗಿ ಫ್ರೈ ಮಾಡಿ 2 ನಿಮಿಷ. ಚೆನ್ನಾಗಿ ಫ್ರೈ ಆಗಿದೆ, ತಣ್ಣಗಾಗಲು ಬಿಡೋಣ. ಮತ್ತೊಂದು ಕಡೆ ಒಂದು ಪಾತ್ರೆಯಲ್ಲಿ 1 ಸೌಟ್ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾದ ಬಳಿಕ 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಚಿಟಿಕೆ ರುಚಿ, ಚಿಟಿಕೆ ಅರಿಶಿಣ, ತೊಳೆದುಕೊಂಡಿರುವಂತಹ 1 kg ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷಗಳು ಮುಚ್ಚೋಣ. ತಣ್ಣಗಾಗಿರುವಂತಹ ಮಸಾಲೆಯನ್ನು ರುಬ್ಬಿಕೊಳ್ಳೋಣ. 2 ಚಮಚ ಹುರುಗಡಲೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳಬೇಕು. ರುಬ್ಬಿರುವಂತಹ ಮಸಾಲೆ ಚೆನ್ನಾಗಿ ಕುದಿಯುತ್ತಿದೆ ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೀರು ಚೆನ್ನಾಗಿ ಸುಂಡಿ ಎಣ್ಣೆ ಬಿಟ್ಟಿದೆ. ಮಸಾಲೆಯನ್ನು ಸೇರಿಸೋಣ. 4 ಚಮಚ ಧನಿಯಾ ಪೌಡರ್, ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸೋಣ. ಜಾರನ್ನು ತೊಳೆದ ನೀರನ್ನು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಗ್ರೇವಿಯನ್ನು ಬೇಕಾದಲ್ಲಿ ನೋಡಿಕೊಂಡು ಸ್ವಲ್ಪ ಸೇರಿಸಿಕೊಳ್ಳಿ. 5 ರಿಂದ 10 ನಿಮಿಷ ಕುದಿಯಲು ಬಿಡೋಣ. ಮಧ್ಯಮ ಉರಿಯಲ್ಲಿ 10 ನಿಮಿಷಗಳ ನಂತರ ಅರ್ಧ ನಿಂಬೆ ರಸವನ್ನು ಸೇರಿಸೋಣ. ಸೇರಿಸಿದ ನಂತರ ಸ್ಟವನ್ನು ಆಫ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸವಿಯಲು ಸಿದ್ಧವಾಗಿದೆ ಚಿಕನ್ ಫ್ರೈ. ಇಡ್ಲಿ, ದೋಸೆ, ಚಪಾತಿ ಜೊತೆ ಸಹ ಸವಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.